ಬಿಡ್ರೋ ನನ್ನ ತಂಗಿನ. ಬಿಡ್ರೋ. ಪಾಪ ನಿಮ್ಮ ಅಣ್ಣ ನೋಡು ಹೇಗ್ ಕಿರ್ಚ್ಕೋತಾ ಇದ್ದಾನೆ. ಸುಮ್ನೆ ಯಾಕೆ ಹಠ ಮಾಡ್ತೀಯ? ಮದ್ವೆಗ್ ಒಪ್ಕೋ. ಏನು ನಿನ್ ಗೋಳು? ಮದ್ವೆ ಮದ್ವೆ ಅಂತ ಯಾಕೋ ಸಾಯ್ತ್ಯಾ? ಈಗೇನು ನೀನ್ ನನ್ ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಬಾ ಮಾಡ್ಕೋ. ಅದಕ್ಯಾಕೋ ಇಷ್ಟೊಂದ್ ಬಿಲ್ಡಪ್? ಸಂಧ್ಯಾ, ಡಿಸ್ಕಷನ್ ಸಾಕು. ಡೈರೆಕ್ಟ್ ಆಗಿ ಬಂದು ತಾಳಿ ಕಟ್ಟು. ನೋಡು, ನೀನ್ ನನಗ್ ತಾಳಿ ಕಟ್ಟಿದ್ರೆ ರಜನಿ ಕಟ್ಟಂಗೆ, ನೀನ್ ನನ್ ಜೊತೆ ಇದ್ರೆ ನಾನ್ ರಜನಿ ಜೊತೆ ಇದ್ದಂಗೆ. ಸಪೋಸ್ ನಿನ್ ಜೊತೆ ಏನಾದ್ರೂ ಮದ್ವೆ ಆಗಿ 2 ಮಕ್ಳಾದ್ಮೇಲೆ ಕೂಡ ರಜನಿ ಕಾಣಿಸಿದ್ರೆ ಅವನ್ ಜೊತೆ ಓಡ್ ಹೋಗ್ತೀನಿ. ಅಯ್ಯೋ, ಎಂತ ಮಾತಾಡ್ತೀಯಮ್ಮ, ನನ್ ಕೈಲಿ ಕೇಳಕ್ ಆಗಲ್ಲ. ನೀನ್ ಓಡೋಗೋದು ಬಿಡೋದು ಆಮೇಲೆ. ಅಲ್ಲಿವರೆಗೂ ಅವನ್ ಬದುಕಿದ್ರಲ್ವಾ, ಅವನ್ನ ನನ್ನ ನಡೆಯ ತೆಗೆದ್ಬಿಟ್ಟ. ಯಾರು? ಇವನ? ಒಂದ್ ಹುಡುಗಿಗೋಸ್ಕರ ಹುಚ್ಚ ನಾಯಿ ತರ ಅಲಿತಾ ಇರೋ ಇವನು ರಜನಿನ ಸಾಯಿಸಿದಾನೆ ಅಂದ್ರೆ ನಾನಂತೂ ನಂಬಲ್ಲ. ನೀನ್ ನಂಬಲೇಬೇಕು. ಈ ಕೈಯಿಂದಾನೆ ಅವನ್ನ ಸಾಯಿಸಿ ಸಮಾಧಿ ಮಾಡಿದೀನಿ. ಸಾಕು ನಿಲ್ಸು, ಕಂಡಿದ್ದೀನಿ. ಆಯ್ತು, ನೀನ್ ಹೇಳ್ತಾ ಇರೋದೇ ನಿಜ ಆದ್ರೆ ಅವ್ನ್ ಬಾಡಿ ತೋರ್ಸು, ನಾನ್ ನಂಬ್ತೀನಿ. ಆಮೇಲೆ ಬೇಕಾದ್ರೆ ಹ್ಯಾಪಿಯಾಗಿ ನಿನ್ ಕೈಯಿಂದಾನೆ ತಾಳಿ ಕಟ್ಟಿಸ್ಕೊತೀನಿ. ಬಾಡಿ ಸಿಗ್ತಾ ಇಲ್ಲ ಅಣ್ಣ. ಪೂರ್ತಿ ಆಗಿರಿ. ಏನ್ ಪೂರ್ತಿ ಆಗಿಯೋದು? ಏನ್ ಬಾವಿನ ತೆಗಿಸ್ತಾ ಇದೀವಿ? ಎಷ್ಟಾಗೋದ್ರು ಮಣ್ಣು ಸಿಗ್ತಾ ಐತೆ ಹೊರತು ಬಾಡಿ ಸಿಗ್ತಾ ಇಲ್ಲ. ಯಾಕೆ ಸುಮ್ನೆ ಟೆನ್ಷನ್ ಆಗ್ತೀರಾ? ನಾಳೆ ಮುಹೂರ್ತ ಟೈಮ್ ಸರಿಯಾಗಿ ರಜನಿ ಬಂದೇ ಬರ್ತಾನೆ. ಅಯ್ಯೋ, ಈ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ಮದ್ವೆಗಿದ್ವಿ ಎಲ್ಲ ಯಾಕೆ? ನೋಡೋ, ರೇಪ್ ಮಾಡಿ ಬಿಸಾಕು, ಇಲ್ಲ ಬಿಟ್ಬಿಡು. ಅದನ್ ಬಿಟ್ಟು ನಿಮ್ಮಿಂದ ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ? ಸಂಧ್ಯಾ, ನಿನ್ಗೇನಾದ್ರೂ ಮಾಡ್ಬೇಕು ಅಂತಂದ್ರೆ 5 ನಿಮಿಷ ಸಾಕು. ಅವನ್ ಸಾಯಿಸಿದ್ರೆ ಗಂಡಸು ಅಂದ್ಯಲ್ಲ, ಅವನ್ನ ಸಾಯಿಸ್ಬಿಟ್ಟೆ ನಿನ್ನ ಮದುವೆ ಆಗ್ತೀನಿ. ಯು ವೈಟ್ ಅಂಡ್ ವಾಚ್. ಅರೆ ಭಯ್ಯ, ಮದ್ವೆ ಅಂದ್ರೆ ಪಂಚವಾರ್ಷಿಕ ಯೋಜನೆನ ನಿಧಾನಕ್ಕೆ ಆಗಲ್ಲ ಅನ್ನಕ್ಕೆ. ಅವನು ಅವಾಗ ಮಿಸ್ ಆಗ್ತಾ ಇರ್ತಾರೆ, ನಾವು ಪೊಲೀಸ್ ಆಗಿರ್ತಾರೆ ಚೇಸ್ ಮಾಡಿ ಮಾಡಿ ಮಾಡಿ. ಆ ರಜನಿ ಅಣ್ಣ ಅತ್ತಿಗೆ ಎಲ್ಲ ಎಲ್ಲೇ ಇದ್ರು ಹುಡುಕಿ ಇನ್ನು 1 ಗಂಟೆಯಲ್ಲಿ ಅವನಿಗೆ ಸಂಬಂಧಪಟ್ಟವ್ರು ಎಲ್ಲ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಅವ್ರಿಗೋಸ್ಕರ ಅವನು ಬಂದೇ ಬರ್ತಾನೆ. ಹೊರಡಿ. ಅಳೆ ಭಯ್ಯ, ಅವ್ರು ಎದುರುಗಡೆ ಇದ್ರೇನೆ ಹಿಡಿಯೋದ್ ಕಷ್ಟ. ಇನ್ನು ಹುಡಿಕೊಂಡು ಹೋಗಿ ಏನ್ ಹಿಡಿಯೋದು? ಹಿಡಿಬೇಕು ಮಾವಯ್ಯ, ಹಿಡಿಬೇಕು. ಹೋಗಿ. ಕೇಳಿಸ್ಲಿಲ್ವೇನ್ರೋ? ಹಿಡಿಬೇಕು. ಬನ್ನಿ ಅಣ್ಣ. ನಮಸ್ತೆ. ಹೇಳಿ ಅಣ್ಣ. ನಾಳೆ ಬೆಳಿಗ್ಗೆನೆ ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಮೈಸೂರಲ್ಲಿ ಇರ್ಬೇಕು. ಅಳಿಯಂದ್ರ ಮದುವೆ ಅಲ್ಲೇ ನಡೆಯುತ್ತೆ. ಯಾಕೆ ಅಂದ್ರೆ ಇದು ನಮ್ಮ ಪ್ರೆಸ್ಟೇಜ್ ಕ್ವಶನ್. ಆಯ್ತಣ್ಣ. ಅಳೆ ಭಯ್ಯ, ಎಲ್ಲ ಸೆಟಪ್ ಮಾಡ್ಬಿಟ್ಟೆ. ಅವ್ರ ಕಡೆಯವ್ರು ಎಷ್ಟು ಜನ ಬಂದ್ರು ಸರಿ, ನಮ್ ಕಡೆಯವ್ರು ಅವ್ರನ್ನ ಕೊಚ್ಚಿ ಬಿಸಾಕ್ಬಿಡ್ತಾರೆ. ನಮ್ಮವ್ರಿಗೆ ಫೋನ್ ಮಾಡು. ಅವನ್ ಕಡೆಯವ್ರು ಯಾರಾದ್ರೂ ಸಿಕ್ಕಿದ್ರೋ ಇಲ್ವೋ ಅಂತ ತಿಳ್ಕೊ. ಅಣ್ಣ, ಏನೋ ಸಿಕ್ಕಿದ್ರ? ಅಯ್ಯೋ, ಎಲ್ಲಿ ಅಂತ ಹುಡುಕದಣ್ಣ. ಹುಡುಕಿ ಸಾಕಾಗಿ ಸುಸ್ತಾಗಿ ಎಲ್ಲೋ ಒಂದ್ ಕಡೆ ನಿಂತಿದ್ದೀನಿ. ಎಲ್ಲಾ ಕಡೆ ಹುಡುಕ್ರು. ಬಂದ್ರೆ ಅವ್ರ ಅಣ್ಣ ಅತ್ತಿಗೆ ಜೊತೆನೆ ಬರ್ಬೇಕು. ಆಯ್ತಣ್ಣ. ಏನಾಯ್ತು? ಯಾರಾದ್ರೂ ಸಿಕ್ಕಿದ್ರಂತ? ಸಿಕ್ಕಿಲ್ಲ ಅಳಮಯ್ಯ. ಅವರು ಜಾದುಗಾರ್ ಫ್ಯಾಮಿಲಿ, 420 ಫ್ಯಾಮಿಲಿ. ಎದುರುಗಡೆ ಸಿಕ್ಕಿದ್ರು ಮಾಯ ಆಗ್ಬಿಡ್ತಾರೆ. ಅಣ್ಣ, ಏನೋ ನಿಮ್ಮನ್ನು ಹುಡ್ಕೊಂಡು ಯಾರೋ 3 ಜನ ಬಂದಿದಾರಂತೆ. ಈ ಊರಲ್ಲಿ ನಮ್ಮನ್ನು ಹುಡ್ಕೊಂಡು ಯಾರೋ ಬರ್ತಾರೆ. ಕಳ್ಸ ಕೇಳು ನೋಡೋಣ. ನಮಸ್ಕಾರ ಸರ್. ಯಾರು ನೀವು? ನನ್ನ ಹೆಸರು. ಗೊತ್ತು. ಹಳೆ ಭಯ, ಇವನೇ ಆ ರಜನಿ ಅಣ್ಣ. ನಿನ್ ನೋಡಿಕೊಂಡು ನಮ್ಮ ಹುಡುಗರು ಬೀದಿ ಅಲಿತಾ ಇದಾರೆ. ಈಗ ನೀನಾಗೆ ಬಂದ್ಬಿಟ್ಟಿದ್ಯಾ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ? ಮತ್ತೆ ಆ ಹೂವ ಕಿತ್ಕೊಂಡ್ ಬಂದಿದ್ಯಾ ನಮ್ ಕಿವಿ ಮುಡ್ಸಕ್ಕೆ? ಹೂವ ಏನು ಇಲ್ಲ ದೇವ್ರು. ನಿಮ್ ತಾಯಣೆಗೂ ನಿಮ್ಮವ್ರ ಕೈಗೆ ಸಿಕ್ಕಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹೆದರ್ಕೊಂಡು ಜಕ್ಕ ಸರ್ ಹತ್ರ ಬಂದಿದ್ದೀನಿ. ನಂಬೇಡ ಹಳೆ ಭಯ, ಇವನೊಂದ್ಸಾರಿ ನನ್ ಕಿವಿಗೆ ಹೂವ ಇಟ್ಟಿರೋದನ್ನ ನಾನು ಇನ್ನೂ ಮರ್ತಿಲ್ಲ. ಈಗ ನಿನ್ ಕಿವಿಗೆ ಹೂವ ಇಡಕ್ ಬಂದಿದ್ದಾನೆ, ಹುಷಾರು. ನನ್ಗೊಂದ್ ಡೌಟ್, ಯಾವಾಗ ನೋಡಿದ್ರು ಜೊತೆಯಾಗಿ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಿರ್ತೀರಲ್ಲ, ಫ್ಯಾಮಿಲಿ ಪ್ಯಾಕೇಜ್ ನಲ್ಲಿ ಮಂತ್ಲಿ ಪಾಸ್ ಏನಾದ್ರು ತಗೊಂಡಿದ್ದೀರಾ? ಹಾಗೇನಿಲ್ಲ ದೇವ್ರು. ಅವನು ದಿನಕ್ಕೊಂದ್ ಗಲಾಟೆ ಮಾಡ್ಕೊಂಡ್ ಮನೆಗ್ ಬರ್ತಾನೆ. ಅವನು ನೋಡ್ಕೊಂಡ್ ಜನ ಬರ್ತಾರೆ. ಅವರಿಂದ ತಪ್ಪಿಸ್ಕೊಳಕ್ಕೆ ನಾವು ಊರ್ ಬಿಡ್ತೀವಿ. ಇದೆಲ್ಲ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಏನ್ ಮಾಡ್ತಾನೋ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಲಗೇಜ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ನಿನ್ ತಮ್ಮ ಎಲ್ಲಿದ್ದಾನೆ? ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಸರ್.
ಬದುಕಿದ್ರೆ ಮದುವೆಗೆ ಬಂದೇ ಬರ್ತಾನೆ. ಆಗ ಅವ್ನ್ ಸಾಯಿಸ್ಬಿಡಿ ಸರ್. ನೀವು ಮದುವೆ ಆಗಿ ಮೈಸೂರಿಂದ ಹೋಗೋವರೆಗೂ ನಾವ್ ನಿಮ್ ಜೊತೆಲಿರ್ತೀವಿ ಸರ್. ದಯವಿಟ್ಟು ನಮ್ ಮಾತ್ ನಂಬಿ ಸರ್. ನಿನ್ ತಮ್ಮನೂ ಅಷ್ಟೇ, ಇಲ್ಲೇ ಇರ್ತೀನಿ, ನಿಮ್ ಜೊತೆಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ನೆ. ಮಾವ ಅವ್ರು ಇಲ್ಲೇ ಇರ್ತಾರೆ, ಇರ್ಲಿ. ಆ ಶರತ್ನ ಬೈದ ಅಂತ ಇವನ್ ತಮ್ಮನ್ ನಮ್ದೆ, ಇವನ್ ತಮ್ಮನ್ ಬೈತಾ ಇದ್ದಾನೆ ಅಂತ ಇವನ್ ನಂಬ್ತಾ ಇದ್ಯಾ? ಇವ್ರೇನೋ ಪ್ಲಾನ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದಾರೆ. ಇವ್ರೇನೇ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು, ನನ್ನ ಪ್ಲಾನಿಂಗ್ ನನಗಿದೆ. ಅದರಿಂದ ತಾನ ನಾವಿನ್ನೂ ರನ್ನಿಂಗ್ ಆಗ್ತಾ ಇರೋದು. ಸರಿ ಅಪ್ಪ, ಮಾಟ್ಕಾರ್ ಫ್ಯಾಮಿಲಿ ಯಾವ್ದಾದ್ರು ರೂಮ್ ಖಾಲಿ ಇದ್ರೆ ಬಿತ್ಕೋ ಹೋಗಿ. ಅರೇ ಸಂಧ್ಯಾ ಆಂಟಿ, ಏನಮ್ಮ ಇದು? ಬೆಳಗಾದ್ರೆ ಮದುವೆ ಇಟ್ಕೊಂಡು ಇಷ್ಟೊಂದು ಡಲ್ ಆಗಿದ್ಯಾ? ಮದುವೆ ಹೆಣ್ಣಂದ್ರೆ ನಗ್ನಗ್ತಾ ಇರ್ಬೇಕು. ತಗೋ, ಇದ್ ನಮ್ ಕಡೆಯಿಂದ ಧಾರೆ ಸೀರೆ. ರಜನಿ ಬರ್ತಾನಮ್ಮ, ಅವ್ನ್ ಬೆಳಗಾಗೋದ್ರಲ್ಲಿ ಇಲ್ಲಿರ್ತಾನೆ. ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ನಮ್ ರಜನಿ ವಾಲ್ಗ ಊದಿಸ್ಬಿಡ್ತಾನೆ. ಡೋಂಟ್ ವರಿ. ಆ ಜಕ್ಕನ್ ಕಡೆ ಅವರು ಲಾರಿ ಗಟ್ಲೆ ಜನ ಬಂದು ಇಡೀ ಮೈಸೂರೇ ಸುತ್ಕೊಂಡಿದ್ದಾರೆ ಕಣ್ರು. ಲೋ, ಹನಿಮೂನ್ ಟಿಕೆಟ್ 30,000 ಅಂತ ಕಣೋ. ಇರ್ಲಿ, ಬುಕ್ ಮಾಡು ಮಗ. ಯಾರಿಗ್ರು ಹನಿಮೂನು? ನಾಳೆ ನಮ್ ರಜನಿಗೂ ಸಂಧ್ಯಾಗೂ ಮದ್ವೆ ಅಲ್ವನೋ, ಅದಕ್ಕೆ ಅವ್ರಿಬ್ರು ಹನಿಮೂನಿಗೆ ಕಳ್ಸೋಣ ಅಂತ ಕಣ. ಏನ್ರಲ್ಲೋ, ನಾನು ಇಷ್ಟೊಂದು ಟೆನ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಹನಿಮೂನು ಅದು ಇದು ಅಂತ ಇದ್ದೀರಾ. ಆ ಜಕ್ಕನ್ ಕಡೆ ನಾವು ಸಿಕ್ಕರೆ ಜಕ್ಕ ಮಾಡೋದಕ್ಕೆ ಸರ್ಚ್ ಮಾಡ್ತಾವ್ರಲ್ಲ. ಸರ್ಚ್ ಮಾಡಿದ್ರೆ ಸಿಗಕ್ ನಾವೇನ್ ಗೂಗಲ್ ನೆಟ್ವರ್ಕ್? ಏನ್ರು ಇಷ್ಟೊಂದು ಕೂಲ್ ಆಗಿದ್ದೀರಾ? ನೀನ್ ಯಾಕೆ ಟೆನ್ಷನ್ ಆಯ್ತೀಯೋ? ರಜನಿ ಎಲ್ಲಾ ಪ್ಲಾನ್ ಮಾಡಿದಾನೆ, ಮುಹೂರ್ತ ಟೈಮ್ ಬಂದ್ಬಿಡ್ತಾನೆ. ಇಷ್ಟಕ್ಕೂ ರಜನಿ ಎಲ್ರೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮೈಸೂರ್ ಪಾಕಲ್ ಮೈಸೂರ್ ಕಾಣಿಸ್ತದೇನಾ? ನಮ್ಮ ರಜನಿ ಕೊಡೋ ಜರ್ಕ್ಗೆ ಆ ಜಟ್ಕ ಗಾಡಿ ಹತ್ಕೊಂಡು ಓಡೋಗ್ಬಿಡ್ಬೇಕು. ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನೆ ಅಂದೆ. ಎಲ್ಲಿ ಬರ್ತಾನೆ, ವೇಟ್ ಮಾಡು. ಓಹೋ, ನಿನಗೆ ಒಬ್ಬನೇ ಬಂದಿದ್ಯಾ? ನನ್ ಊರಿಗೆ ಬರಕ್ ನಿನಗ್ ಧೈರ್ಯ ಬೇಕಣ, ನನಗೆ ಯಾಕೆ? ನಾನ್ ಏನೋ ಲೋಕಲ್ಲು, ಊರೆಲ್ಲ ಒಂದಾಗ್ ಬಂದ್ರು ನಂದೇನು ಕಿತ್ಕೊಳಕ್ಕಾಗಲ್ಲ. ಜಕ್ಕ, ಜಾಸ್ತಿ ಮಾತಾಡ್ತಿದ್ಯಾ. ನಿನ್ ಹಿಂದಿರೋ ಜನ ನೋಡಿ ಯಗ್ಗ ಮುಗ ಮಾತಾಡ್ತಿದ್ಯಾ. ನಾನ್ ಫುಲ್ ಪ್ಲಾನಿಂಗ್ ಅಲ್ಲಿ ಬಂದಿದ್ದೀನಿ. ಏನೋ ನಿನ್ ಪ್ಲಾನಿಂಗು? ನಿನ್ ಅಣ್ಣ ಅದಕ್ಕೆ ಎಲ್ರು ನನ್ನ ಹತ್ರ ಇದ್ದಾರೆ. ಜಾಸ್ತಿ ಮಾತಾಡಿದ್ರೆ ಎತ್ತು ಬಿಡ್ತೀನಿ. ಗುಲ್ಡು, ಅವ್ರು ನಿನ್ನ ಹತ್ರ ಕಳಿಸಿದ್ದೆ ನಾನ್ ಕಣೋ. ಅವ್ರನ್ನೇನ್ರ ಟಚ್ ಮಾಡಿದ್ರೆ ಒಬ್ಬ ಕೂಡ ಉಳಿಯೋದಿಲ್ಲ. ಹೌದಾ? ಟಚ್ ಮಾಡ್ತೀನಿ. ಜಕ್ಕ, ನನ್ನ ರೊಚ್ಚಿಗೆ ಬುಸ್ಬೇಡ, ಪಿ ಬತ್ಸ ಆಗೋಗುತ್ತೆ. ಏನೋ ಎ ಬತ್ಸ ಬಿ ಬತ್ಸ ಮಾಡು ನೋಡೋಣ. ನೋಡ್ತೀಯಾ? ನೋಡು. ಎಲ್ಲಿಗೆ ಹೋಗ್ತಾ ಇದ್ಯಾ? ಏನೋ ಏನೋ?
ಹುಚ್ಚೋಳೆನಾದ್ರೂ ಹಿಡಿದು ನಿಲ್ಲಿಸ್ಬೋದು. ಲೋಕಲ್ ಸೈನ್ಯ ತಡೆಯೋದಕ್ಕೆ ಮಲ್ಗಜ ಬಂದ್ರು ಆಗಲ್ಲ. ಕಳಿಸ್ಕೊಳ್ಳೋಣ ಜಲ್ದಿ. ರೌಡಿಸಂ ಹುಟ್ಟಿದ್ದೆ ಕಣೋ. ನನ್ನ ಮೈಸೂರ್ಗೆ ನೀನ್ ರೌಡಿಸಂ ಕೆಲ್ಸಕ್ ಬಂದಿದ್ಯಾ? ಏ ಜಕ್ಕ, ನಿನ್ ಮುಖ ನಾಯಿ ನೆಕ್ಕ. ಮೈಸೂರ್ ಬಗ್ಗೆ ಗೊತ್ತೇನೋ ನಿನ್ಗೆ? ಚಾಮುಂಡಿ ನೆಲ್ಸಿರೋ ಊರ್ ಕಣೋ ಇದು. ಸಂಧ್ಯಾನ್ ಬಿಟ್ಟು ಸೈಲೆಂಟ್ ಆಗಿ ಹೊಟ್ಟೋಗ್ಬಿಡು, ಇಲ್ಲಾಂದ್ರೆ ಸುಟ್ಟು ಬೂದಿ ಆಗ್ತೀಯ. ಏ ಜಕ್ಕ, ಪ್ರಾಬ್ಲಮ್ ನಮ್ಮಿಬ್ರದು. ನಾವಿಬ್ರೆ ಫೈಟ್ ಮಾಡೋಣ. ಯಾರೋ ಒಬ್ರು ಸಾಯ್ತೀವಿ. ಪಂದ್ಯ ಯಾರ್ ಗೆಲ್ತಾರೋ ಅವ್ರಿಗೇನೆ ಸಂಧ್ಯ. ಆಲ್ರೆಡಿ ಅರ್ಧ ಸತ್ತೋಗಿದ್ಯಾ. ಸೋಲೋ ನೀನೇ ಚಾಲೆಂಜ್ ಮಾಡುವಾಗ ಗೆಲ್ಲೋ ನಾನ್ ಯಾಕೆ ಹೆದರ್ಕೋಬೇಕು? ಆಯ್ತು ಬಾ. ಏನಂಗ್ ನೋಡ್ತಾ ಇದ್ಯಾ? ಈಗ ಬರ್ತಾ ಇದೆ ಸೌಂಡು ಮಗನೇ. ರಜನಿ, The loading star, the fighting star, the leading star, the loading star, the fighting star, the leading star.
ನನ್ಗೆ ಅರ್ಜೆಂಟ್ ಕೆಲಸ ಐತೆ. ಅಳಿಯಂದ್ರು ಬದುಕಿದ್ರೆ ಕರ್ಕೊಂಬ, ಸತ್ರೆ ಓದ್ಕೊಂಬ. ನನ್ಗೆ ಡೀಸೆಂಟ್ ರೀತಿ ಹೇಳುತ್ತಲ್ಲ, ನಾನಿದ್ ಬರಲ್ಲ. ಎತ್ತಳ ಮೇಲೆ ಸಂಧ್ಯಾ, ಬಾ ಮದುವೆ ಮಾಡ್ಕೋಣ. ನೀವು ಹೋಗಿ ಮದುವೆ ಮಾಡ್ಕೊಳ್ಳಿ.